ಟೆಂಪೋ ಟ್ರಾವೆಲರ್ ಗಾಡಿಯವರು ಇವಾಗ ಏನು ಪೊಲೀಸರು ಎಲ್ಲ ಕಡೆ ಹಿಡಿದು ಫೈನ್ ಹಾಕ್ತಾಯಿದ್ದಾರೆ, ಮತ್ತು ಬೆಳಕು ಸಾಕಾಗಲ್ಲ, ಏನು ಮಾಡ್ಬೋದು ಅಂತ ಯೋಚನೆ ಮಾಡೋರಿಗೆ ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ದೇ ಗಾಡಿ ಒರಿಜಿನಲ್ ಲುಕ್ಕು ಅಂದರೆ ಕಂಪ್ನಿದು ಏನು ಬರುತ್ತೋ ಅದೇ ಸ್ಟ್ಯಾಂಡರ್ಡ್ ಲುಕ್ಕಲ್ಲಿ ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಬರೋ ಥರ ಮಾಡ್ಬೋದು. ಹೆಂಗೆ ಅಂತ ಹೇಳಿದ್ರೆ ನಾರ್ಮಲಾಗಿ ನಾವು ಡೂಮ್ ಎಲ್ಲ ರಿಮೂವ್ ಮಾಡಿ ಯಾವುದೇ ರೀತಿ ವೈರಿಂಗ್ ಆಲ್ಟ್ರೇಷನ್ ಇಲ್ದೇ ಈ ಮೇಲ್ಗಡೆ ರೌಂಡ್ ಡೂಮ್ ಇದೆಯಲ್ಲ, ಫಸ್ಟ್ ಲೋ ಬಿಮ್ ಡೂಮ್ ಇದೆಯಲ್ಲ, ಅದಕ್ಕೇ ಡಬಲ್ ಫಿಲಮೆಂಟ್ ಬಲ್ಪು ನಮ್ಮ ಹತ್ರ ಇದೆ. ನಾವು ಗುಜರಾತಿಂದ ತರಿಸಿಕೊಂಡಿದ್ದೀನಿ. ಬಲ್ಪು 2 ವರ್ಷ ವಾರಂಟಿ ಇರುತ್ತೆ. 180 ವ್ಯಾಟು ಅಂದರೆ ಒಂದು ಫಿಲಮೆಂಟ್ಗೆ 90 ವ್ಯಾಟು, ಇನ್ನೊಂದು ಫಿಲಮೆಂಟ್ 90 ವ್ಯಾಟು, ಎರಡೂ ಸೇರಿ 180 ವ್ಯಾಟ್ ಬರೋದು. ಇದೆ ನೋಡಿ ಬಲ್ಪ್ ಇರೋದು. ಚೆನ್ನಾಗಿ ಬ್ರೈಟ್ ಬರುತ್ತೆ. 2 ವರ್ಷ ವಾರಂಟಿ. ಒಂದು ಸಲ ಬಲ್ಪ್ ನೀವು ಪರ್ಚೇಸ್ ಮಾಡಿದ್ರೆ ಬಲ್ಪು ಮಾತ್ರ 2 ವರ್ಷ ವಾರಂಟಿ ಇರುತ್ತೆ. ವೈರ್ ಲೂಸ್ ಕಂಡಿಟ್ಟು ಆ ಥರದ್ದೆಲ್ಲ ಸಪ್ರೇಟ್ ಲೆಕ್ಕ. ಅಂದರೆ ಫ್ಯೂಚರ್ಗೆ ಏನೋ ಈಗ ವೈರ್ ಏನೋ ಹೋಯ್ತು, ಫ್ಯೂಸ್ ಏನೋ ಹೋಯ್ತು, ಅದನ್ನೆಲ್ಲ ವಾರಂಟಿ ಕ್ಲೈಮ್ ಮಾಡೋಕ್ಕಾಗಲ್ಲ. ಬಲ್ಪ್ ಹೋದರೆ ಬಲ್ಪ್ ನಾವು ಹೊಸದಾಗಿ ಕೊಡ್ತೀವಿ. 2 ವರ್ಷ ವಾರಂಟಿ ಇರುತ್ತೆ. ಇದು ಕಲರ್ ಬಂದುಬಿಟ್ಟು ನಾರ್ಮಲ್ ವಾಮ್ ವೈಟ್ ಕಲರ್. ಅಂದರೆ ಈಗ ನಾರ್ಮಲ್ ಎಲ್ಲ ಗಾಡಿನಲ್ಲೂ ಏನು ಇದು ನೋಡ್ತೀರಲ್ಲ, ಫುಲ್ಲು ಮಿಲ್ಕ್ ವೈಟ್ ಥರ ಬರುತ್ತಲ್ಲ, ಆ ಥರದ್ದಲ್ಲ. ಇದು ಒಂದರಲ್ಲೇ ಮೇಲ್ಗಡೆನೇ ಡಿಮ್ ಡಿಪ್ ಬರುತ್ತೆ. ನೀವು ಹೆಡ್ಲೈಟು ಕಾಂಬಿನೇಷನ್ ಸ್ವಿಚ್ಚಲ್ಲಿ ಏನು ಆಪ್ರೇಟ್ ಮಾಡ್ತೀರೋ ಅದರಲ್ಲೇ ಡಿಮ್ ಡಿಪ್ ಬಂದು ಅದರಲ್ಲೇ ಫ್ಲ್ಯಾಶ್ ಹೊಡೆಯೋದು ಎಲ್ಲ ಇರುತ್ತೆ. ಈ ಕೆಳಗಡೆ ಐ ಬಿಮ್ ಡೂಮ್ ಇದೆಯಲ್ಲ ಕೆಳಗಡೆ ಚಿಕ್ಕದು, ಅದಕ್ಕೆ ಈ ಥರ ಒಂದು ಸಪ್ರೇಟ್ ವೈರ್ ತೊಗೊಂಡು ಅದಕ್ಕೆ ಸಪ್ರೇಟ್ ಸ್ವಿಚ್ ಮಾಡ್ತೀವಿ. ರೀಸನ್ ಏನಂದರೆ ಈಗ ಡಿಮ್ ಆ್ಯಂಡ್ ಡಿಪ್ ಎಲ್ಲ ಇಲ್ಲೇ ಬರುತ್ತೆ. ಸೊ ಅದೊಂದು ಡೂಮ್ ಎಕ್ಸ್ಟ್ರಾ ಇರುತ್ತಲ್ವ ಕೆಳಗಡೆದು, ಅದಕ್ಕೆ ನಾವೇನು ಮಾಡೋದು, ಒಂದು ಸಪ್ರೇಟ್ ಯಾವುದು ವೈರ್ ಸ್ಕಿನ್ ಮಾಡಲ್ಲ, ಸಪ್ರೇಟ್ ವೈರ್ ಎಳೆದ್ಬಿಟ್ಟು ಅದಕ್ಕೊಂದು ರಿಲೇ ಹಾಕಿ ಅದಕ್ಕೊಂದು ಸಪ್ರೇಟ್ ಸ್ವಿಚ್ ಮಾಡ್ತೀವಿ. ಯಾವ ಕಾರಣಕ್ಕೆ ಅದು ಬೇಕು ಅಂತ ಹೇಳಿದ್ರೆ, ಈಗ ನೀವು ಎಲ್ಲೋ ಒಂದು ಚಿಕ್ಕ ರೋಡಲ್ಲಿ ಹೋಗ್ತಾ ಇರ್ತೀರಾ, ಇಷ್ಟು ಪವರು ನಾವೇನೇ ವಾಮೈಟ್ ಹಾಕಿದ್ರೂ ಎದುರುಗಡೆ ಬರೋರಿಗೆ ಆ ಬೆಳಕು ಜಾಸ್ತಿ ಇರೋದ್ರಿಂದ ಡಿಸ್ಟರ್ಬ್ ಮಾಡುತ್ತೆ, ಜನ ಬೈತಾರಲ್ಲ. ಸೊ ಅದೇ ಕಾರಣಕ್ಕೆ ನಾವೇನು ಮಾಡೋದು ಅಂದರೆ ಕೆಳಗಡೆಗೆ ಸಪ್ರೇಟ್ ಸ್ವಿಚ್ ಕೊಟ್ಟಿರ್ತೀವಿ. ಈಗ ನೀವು ಬೇಡ ಅಂದಿದ್ದ ಕಡೆ ಈಗ ಪೊಲೀಸರು ಇರ್ತಾರೆ, ಇನ್ನೊಂದು ಇಲ್ಲ ಮತ್ತು ಸಿಟಿ ಒಳಗಡೆ ಅಷ್ಟು ಬೆಳಕು ಅವಶ್ಯಕತೆ ಇರಲ್ಲ ಅಂಥ ಕಡೆ ಈ ಮೇಯ್ನ್ ಲೈಟ್ನೇ ಆಫ್ ಮಾಡಿಕೊಂಡು ಏನು ಹೆಡ್ಲೈಟ್ ಡೂಮಲ್ಲಿ ಐ ಬಿಮ್ ಲೈಟ್ ಇದೆ ಅದಕ್ಕೆ ಒಂದು ಸಪ್ರೇಟ್ ಸ್ವಿಚ್ ಕೊಟ್ಟಿರ್ತೀವಿ, ಅದನ್ನು ಆನ್ ಮಾಡಿಕೊಂಡು ನೀವು ಗಾಡಿ ಓಡಿಸ್ಬೋದು. ಸೊ ಇದರಿಂದ 2 ಥರ ಬೆನಿಫಿಟು. ನಿಮ್ಗೆ ಬೇಕಂದಾಗ ಬ್ರೈಟ್ ಜಾಸ್ತಿ ಮಾಡ್ಕೋಬೋದು ಈಸಿಗೆ, ಮತ್ತು ಫ್ಲ್ಯಾಶ್ ಹೊಡೆಯೋದಕ್ಕೂ ಈಸಿ ಆಗುತ್ತೆ. ಈಗ ಮಾಮೂಲಿ ಐ ಬಿಮಲ್ಲಿ ಹೋಗ್ತಾ ಇರ್ತೀರ, ಆಪೋಸಿಟ್ ಗಾಡಿಗೆ ಫ್ಲ್ಯಾಶ್ ಹೊಡೆಯೋದ್ರೂ ಕೂಡ ಐ ಬಿಮ್ ಲೈಟು ಫ್ಲ್ಯಾಶ್ ಬರುತ್ತೆ. ಸೊ ಈ ಥರ ನಾವು ವೈರಿಂಗ್ ಮಾಡಿ ರೆಡಿ ಮಾಡಿಕೊಡ್ತೀವಿ. ಬಲ್ಪು 2 ವರ್ಷ ಗ್ಯಾರಂಟಿ ಇರುತ್ತದೋ. ಇದು ಆರನ್ನು ಕೂಡ ಈ ಗಾಡಿಗೆ ಫಿಟ್ ಮಾಡಿದ್ವಿ, ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ಲ, ಕಂಪ್ನಿ ವೈರಿಂಗೇ ರೂಟ್ಸ್ ಆರನ್ನು ಫಿಟ್ ಮಾಡಿದ್ದೀನಿ. ಈಗ ನಾನು ವೈರಿಂಗ್ದು ಚಾರ್ಜಸ್ ಹೇಳ್ತೀನಿ, ಅಂದರೆ ಬಲ್ಪ್ದು ಹೇಳ್ತೀನಿ, ಆರನ್ನು ಇನ್ಕ್ಲೂಡ್ ಇರೋದಿಲ್ಲ, ಆರನ್ನು ಬೇರೆ ಲೆಕ್ಕ. ನೀವು ಬೇಕಾದ್ರೆ ತರ್ಬೋದು, ಇಲ್ಲ ನಮ್ಮ ಹತ್ರನೇ ಇರುತ್ತೆ, ಫಿಟ್ ಮಾಡಿಸ್ಕೋಬೋದು. ಈಗ ಹೆಡ್ಲೈಟ್ ವೈರಿಂಗ್ದು ಆ ಥರ ಸಪ್ರೇಟ್ ವೈರ್ ಎಳೆದು ಸ್ವಿಚ್ ಹಾಕಿ ಅದಕ್ಕೊಂದು ಸಪ್ರೇಟ್ ರಿಲೇ ಮಾಡಿ ಅದಕ್ಕೂ ಸೇಫ್ಟಿಗೆ ಒಂದು ಫ್ಯೂಸ್ ಮಾಡಿ ಮಾಡಿಕೊಡ್ತೀವಿ. BS6 ಗಾಡಿ, BS4 ಗಾಡಿಯವ್ರಿಗೆ ಈಗ ಇಂಜಿನ್ ವೈರಿಂಗು ರಗ್ಲೆ, ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆದರೆ ತಲೆನೋವು, ಭಯ, ಈ ಥರದವ್ರಿಗೆಲ್ಲ ಇದು ಟೆನ್ಷನ್ ಫ್ರೀ ಇರುತ್ತೆ. ಸಿಂಪಲ್ ವೈರಿಂಗು ಜೊತೆಗೆ ಸೇಫ್ಟಿ. ಗಾಡಿಗೆ ಈಗ ನೀವು ಒಂದು ಬಂಪರ್ ಆಲ್ಟ್ರ್ ಮಾಡ್ತೀರಾ, ಅದಕ್ಕೆ ಫಾಗ್ ಲ್ಯಾಂಪ್ ಹಾಕ್ತೀರಾ, ಅದಕ್ಕೆ LED ಲೈಟ್ ಹಾಕ್ತೀರಾ, ಇದೆಲ್ಲ ಮಾಡ್ಸೋದು ಬದಲು ಇದು ಸಿಂಪಲ್ ನೋಡಿ. ಇವಾಗ ನೀವು ಇದು ಸಪ್ರೇಟ್ ಸ್ವಿಚ್ಚು ಅಲ್ಲಿ ಕೊಟ್ಟಿದ್ದೀನಲ್ಲ, ಚಿಕ್ಕದೊಂದು ಸ್ವಿಚ್ ಕೊಟ್ಟಿರ್ತೀನಿ, ಇದು ಆನ್ ಮಾಡಿದ್ರೆ ಐ ಬಿಮ್ ಲೈಟ್ ಆನ್ ಆಗುತ್ತೆ. ನಾರ್ಮಲಾಗಿ ನೀವು ಹೆಡ್ಲೈಟು ಡಿಮ್ ಆ್ಯಂಡ್ ಡಿಪ್ಪು ಇದರಲ್ಲೇ ಮಾಡ್ಬೋದು. ಹೆಡ್ಲೈಟ್ ಸ್ವಿಚ್ ಆನ್ ಮಾಡೋದು ಡಿಮ್ ಆ್ಯಂಡ್ ಡಿಪ್ಪು ಮೇಲ್ಗಡೆ ಇರುತ್ತೆ. ಈಗ ನೀವು ಕೆಲವು ಟೈಮ್ ಬೇಡ ಅಂದಾಗ ಹೆಡ್ಲೈಟ್ನೇ ಆಫ್ ಮಾಡ್ಕೊಬಿಟ್ಟು ಬರೀ ಐ ಬಿಮ್ ಲೈಟಲ್ಲಿ ಗಾಡಿ ಓಡಿಸ್ಬೋದು. ಕಂಪ್ನಿ ವೈರಿಂಗ್ ಏನಿದೆ ಅದಕ್ಕೆ ಕನೆಕ್ಷನ್ ಹಾಕಿರ್ತೀನಿ. ಎಕ್ಸ್ಟ್ರಾ ವೈರ್ಗೆಲ್ಲ ಫ್ಯೂಸು, ಸೇಫ್ಟಿ, ರಿಲೇ ಎಲ್ಲ ಮಾಡಿಕೊಟ್ಟಿರ್ತೀನಿ. ಈ ವೈರ್ ಹಾಕೋದು ಮತ್ತು ಸ್ವಿಚ್ಚು, ರಿಲೇ, ಫ್ಯೂಸ್ ಕ್ಯಾರಿಯರು, ನಮ್ಮ ಫಿಟ್ಟಿಂಗ್ ಚಾರ್ಜಸ್ಸು ಎಲ್ಲ ಸೇರಿ 4800 ರೂಪಾಯಿ ಆಫರ್ ಪ್ರೈಸು. ಬಲ್ಪು ಇದು ನೀವು ಬೇಕಾದ್ರೆ ಕಡಿಮೆಗೆ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಅದೆಲ್ಲ ಬೇರೆ 1 ಇಯರ್ ವಾರಂಟಿ ಕೊಡ್ತಾರೆ, ಮಿಲ್ಕ್ ವೈಟ್ ಕೊಡ್ತಾರೆ. ಮತ್ತು ಕೆಟ್ಟೋದ್ರೆ ನೀವು JC ರೋಡ್ಗೆ ಹೋಗಿ ನೀವು ಅವ್ರುಗಳ ಹತ್ರ ನೀವು ಬಂದಂಗೆ ಅವ್ರು ಕೊಟ್ಟಂಗೆ ಅಲ್ವಾ. ಸೊ ನಮ್ಮಲ್ಲೆಲ್ಲ ಏನಿಲ್ಲ, ನಾನು ಗ್ಯಾರಂಟಿ ಇದ್ದೀನಿ, ಬಲ್ಪ್ ಪ್ರಾಬ್ಲಮ್ ಅಂದರೆ ಚೇಂಜ್ ಮಾಡಿಕೊಡ್ತೀವಿ. ಇದ್ರ ಬಗ್ಗೆ ಏನು ವರಿ ಮಾಡೋಂಗಿರಲ್ಲ. ನಂಬಿಕೆ ಇದ್ದು ಬೇಕು ಅಂದವರು ಬನ್ನಿ. ಇಲ್ಲ ನಾವು ಎಕ್ಸ್ಟ್ರಾ ಲೈಟೆಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಬಿಟ್ಟಿದ್ದೀವಿ, ನಮಗೇನು ಅವಶ್ಯಕತೆ ಇಲ್ಲ ಅಂದರೆ ತೊಂದರೆ ಇಲ್ಲ ಸರ್. ಈಗ ನೀವೂ ಅದೇ ಥರ ಬಂಪರ್ ಆಲ್ಟ್ರ್ ಮಾಡಿ ಮಜ್ದಾ ಲೈಟ್ ಹಾಕ್ಕೊಳ್ತೀನಿ, ಇಲ್ಲ ಕೆಳಗಡೆಗೆ ನಾವು LED ಫಾಗ್ ಲೈಟ್ ಹಾಕ್ಕೊಳ್ತೀರಾ, ಹಾಕೋಬೋದು, ಏನೂ ಅಭ್ಯಂತರ ಇರೋಲ್ಲ. ಅದೂ ಒಳ್ಳೆಯದೇ, ಇದೂ ಒಳ್ಳೆಯದೇ. ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಐ ಬಿಮ್ ಸಪ್ರೇಟ್ ಬರ್ತಾ ಇರುತ್ತೆ, ಫ್ಲ್ಯಾಶ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಡಿಮ್ ಆ್ಯಂಡ್ ಡಿಪ್ ಎಲ್ಲ ಮೇಲ್ಗಡೆ ಲೈಟು ಕ್ಲೀನಾಗಿ ಯೂಸ್ ಮಾಡ್ಕೋಬೋದು. ಈಗ ನೀವು ಸಿಟಿನಲ್ಲಿ ಐ ಬಿಮ್ ಲೈಟು ಕೆಳಗಡೆ ಬಂಪರ್ ಹಾಕೊಂಡು ಹೋಗ್ತೀರಾ, ಯಾವ ಪೊಲೀಸ್ ಹಿಡಿಯಲ್ಲ, ಏನೂ ಮಾಡಲ್ಲ ಸರ್. ಏನು ಹಿಡಿತಾರೆ, ಕಂಪ್ನಿ ಕನೆಕ್ಷನ್ಸೇ ಇರ್ತದೆ. ಇದು ನೋಡಿ ಔಟ್ಪುಟ್ಟು. ನಾನು ಕೊಟ್ಟಿರೋ ಲೈಟಲ್ಲಿ ನೈಟಲ್ಲಿ ಹೇಗೆ ಬರುತ್ತೆ ಬೆಳಕು ಅನ್ನೋದು. 2 ಲೈಟಲ್ಲಿ ಇಷ್ಟು ಬೆಳಕು ಬರುತ್ತೆ. ಡಿಮ್ ಡಿಪ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನಾನು 3000 ಈಗ 4800 ರೂಪಾಯಿ ಹೇಳಿದ್ದೀನಲ್ಲ ಸರ್, ಅದಕ್ಕಿಂತ ಇನ್ನೂ ಕ್ವಾಲಿಟಿದು ಬರುತ್ತೆ. ಅದು ಸ್ವಲ್ಪ ರೇಟ್ ಜಾಸ್ತಿ. ನಿಮಗೆ TVS ಬ್ರ್ಯಾಂಡ್ ಕೊಡ್ತೀನಿ, ಅದು ವೈರು, ಫಿಟ್ಟಿಂಗು, ಲೇಬರು ಎಲ್ಲ ಸೇರಿ 6800 ರೂಪಾಯಿ ಬೀಳುತ್ತೆ. 2000 ರೂಪಾಯಿ ರೇಟ್ ಜಾಸ್ತಿ. ಬಟ್ ಅದೂ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು, ಇದೂ ಒಳ್ಳೆ ಕ್ವಾಲಿಟಿ ಇದೆ. ಬಜೆಟ್ ಇದ್ದು ನಾವು ಹೆವಿದು ಹಾಕ್ಸ್ಕೊತೀರಂದ್ರೆ ತರೊಳಗೆ ಒಳ್ಳೆ ಬಲ್ಪ್ ಹಾಕೋಬೋದು. ಇಷ್ಟು ಔಟ್ಪುಟ್ಟು ಲೈಟ್ ಸಿಗುತ್ತೆ.
ವಿತ್ ಗ್ಯಾರಂಟಿ ಸಮೇತ ಒಳ್ಳೆ ಕಂಪ್ನಿ ಬಲ್ಪ್ ಹಾಕ್ಕೊಡ್ತೀನಿ. ಆಲ್ಟ್ರೇಷನ್ ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಹೇಳಿದ್ದೀನಿ, ಯೂಸೇಜ್ ಅನ್ನೋದ್ರ ಬಗ್ಗೆನೂ ಹೇಳಿದ್ದೀನಿ. ನಮ್ಮ ಅಡ್ರೆಸ್ಸು ಕೆಲವರಿಗೆ ಗೊತ್ತಿಲ್ಲದಿರೋರು ಕತ್ತಿರಿಗುಪ್ಪೆ ಮಂಜುನಾಥ ಬ್ಯಾಟ್ರೀಸು, ಶ್ರೀಧರ್ ಅಮೌಂಟ್ ನನ್ನ ಹೆಸರು. ಮೊಬೈಲ್ ನಂಬರ್ನು ಸ್ಕ್ರೀನಲ್ಲಿ ಹಾಕಿದ್ದೀನಿ. ಯಾರಾದರೂ ಇದನ್ನೆಲ್ಲ ಪೂರ್ತಿ ವೀಡಿಯೋ ಕೊನೆವರೆಗೂ ನೋಡಿಬಿಟ್ಟು ನಿಮಗೆ ಬಲ್ಬ್ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ, ಆಮೇಲೆ ಡೀಟೇಲ್ ತಗೊಂಡು ಮಾತಾಡೋದು ಅವಶ್ಯಕತೆ ಇದ್ದರೆ ಫೋನ್ ಮಾಡಿ ಮಾತಾಡೋಣ. ಧನ್ಯವಾದಗಳು, ನಮಸ್ಕಾರ. ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಬಿಡಿ, ಫಾಲೋ ಮಾಡಿ. ಮುಂದೆ ಇಂಥ ಒಳ್ಳೊಳ್ಳೆ ವೀಡಿಯೋಗಳು, ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.